ಹೇಳಿ ಬಾಬು, ಏನಾಯ್ತು? ಸಕ್ಸಸ್ ಮೇಡಮ್, ಸಕ್ಸಸ್. ನೀವು ಹೇಳ್ದಾಗೆ ಕಾದಂಬರಿ ಅವಳ ಮಕ್ಕಳನ್ನ ಕರ್ಕೊಂಡ್ಬಂದು ಕೈಕಾಲು ಕಟ್ಟಲಿ ಬಿಸಾಕಿದ್ದೇನೆ. ಅವ್ರಿಗೆ ಎಚ್ಚರಿಕೆ ಆಗಕ್ಕೆ ಒಂದು ಅರ್ಧ ಗಂಟೆ ಬೇಕಾಗ್ತದೆ. ವೆರಿ ಗುಡ್. ಅವ್ರಿಗೆ ಎಚ್ಚರ ಆಗೋದ್ರಲ್ಲಿ ನಾನೇ ಅಲ್ಲಿಗೆ ಬರ್ತೀನಿ. ನೀನ್ ಅವ್ರನ್ನ ಕಿಡ್ನಾಪ್ ಮಾಡೋದನ್ನ ಯಾರು ನೋಡ್ಲಿಲ್ಲ ಅಲ್ಲ? ಅದ್ರ ಬಗ್ಗೆ ನೀವು ಟೆನ್ಷನ್ ತಗೋಬೇಡಿ ಮೇಡಮ್. ಗಾಡಿ ಚೇಂಜ್ ಮಾಡಿ ಅವ್ರನ್ನ ತಕೊಂಡ್ ಬಂದಿದ್ದೀನಿ. ಹಾಗೆ ಒಂದು ವೇಳೆ ಯಾರಾದ್ರೂ ನೋಡಿದ್ರು ಏನು ಮಾಡ್ಕೊಳಕ್ಕಾಗಲ್ಲ. ಒಳ್ಳೆ ಕೆಲಸ. ಮತ್ತೆ ನಾನು ಅಲ್ಲಿಗೆ ಬರೋವರೆಗೂ ಅವ್ರನ್ನ ಹುಷಾರಾಗಿ ನೋಡ್ಕೊ. ಆಯ್ತು ಮೇಡಮ್. ಕಾದಂಬರಿ ಈ ವಾರ ಪಶ್ಚಾತ್ತಾಪ ಪಡೋ ಹೆಣ್ಣಲ್ಲ, ಸೇಟ್ ತೀರಿಸ್ಕೊಂಡೇ ಸಾಯ್ತಾಳೆ. ವಿಕೆ, ಅಮ್ಮ, ಗೌರಿ, ಅಂಕಲ್. ಪ್ರಕಾಶ, ಅದಕ್ಕೆ ಇಲ್ಲಿ ಅದಕ್ಕೆ ಕಾಣಿಸಲ್ಲ ವಿಕೆ, ಗಾಡಿ ಮಾತ್ರ ಇದೆ ಅಲ್ಲಿ. ಬರೀ ಕಾರ್ ಮಾತ್ರ ಆಯ್ತಾ? ಸ್ಕೂಲ್ ಒಳಗೆ ಹೋಗಿ ವಿಚಾರಿಸ್ಬೇಕಾಗಿತ್ತು. ವಿಚಾರಿಸ ವಿಕಿ, ಅದಕ್ಕೆ ಸ್ಕೂಲ್ ಒಳಗಡೆ ಹೋಗಿಲ್ವಂತೆ, ಮಕ್ಕಳು ಕೂಡ ಪ್ರೇಯರ್ಗೆ ಹೋಗಿಲ್ವಂತೆ. ಏನ್ ಹೇಳಕತ್ತೀರಿ ನೀವು? ಮಕ್ಳು ಸಾಲಾಗಿಲ್ಲ? ಅಯ್ಯೋ ಶಿವನ, ಹೋಗೋ ಮುಂದೆ ಅಕ್ಕಾರು ಮಕ್ಳು ಇಬ್ರು ಅದೇ ಕಾರಣಾಗ ಹೋಗಿದ್ರಲ್ಲ, ಸರಿಯಾಗಿ ಎಲ್ಲಾ ಕಡೆನೂ ನೋಡಿದ್ಯೇನ್ಲ? ಎಲ್ಲ ಕಡೆ ಹುಡುಕ್ತೆ ಅಮ್ಮ. ವಿಕಿ, ಅನುಮಾನವೇ ಇಲ್ಲ, ಅಲ್ಲಿ ನಿಮ್ಮ ಮತ್ತಿಗೆ ಮಕ್ಕಳು ಇಲ್ಲ ಅಂದ್ರೆ ಇದು ತರದ ಕೆಲಸ. ಮಕ್ಕಳ ಜೊತೆ ಖುಷಿಯಾಗಿ ಹೋಗ್ಬೋ ಅಂತ ಹೇಳಿ ಕಳ್ಸಿದ್ದ ತಪ್ಪಾಗೋಯ್ತಲ್ಲ ಮಗ. ಒತ್ತಾರೆಯಿಂದ ಯಾಕೋ ಬಲ್ಗನ್ ಸಾರೆ ಹೊಡ್ಕೋತಾ ಇತ್ತು. ಪ್ರಕಾಶ, ಕಾರ್ ತಂದಿದ್ಯಾ? ತಂದಿದ್ದೀನಿ ವಿಕೆ. ನಡಿ ಹೋಗೋಣ. ಅಂಕಲ್, ನೀವು ಮನೇಲೇ ಇರಿ, ಡಾಕ್ಟರ್ ಚಕ್ರವರ್ತಿ ಅವ್ರು ಫೋನ್ ಮಾಡ್ತಾರೆ. ಬಾವುಜಿ, ನಾನು ನಿಮ್ ಜೋಡಿ ಬರ್ತೀನಿ. ಬೇಡ ಗೌರಿ, ನೀನು ಅಮ್ಮ ದೇವ್ರ ಮೇಲೆ ಭಾರ ಹಾಕಿ ನೆಮ್ಮದಿಯಾಗಿರಿ. ನಿಮ್ಮ ಅನುಮಾನ, ಕಣ್ಣೀರು, ಆತಂಕನೇ ನಮ್ಮ ಧೈರ್ಯನೆಲ್ಲ ಕೊಂದಾಕ್ಬಿಡುತ್ತೆ. ಬಾ ಪ್ರಕಾಶ. ಬನ್ನಿ ಮೇಡಮ್. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಹೇಗೆ ನನ್ ಮಕ್ಳು? ಇಂಥದಕ್ಕೆ ನಾವೆಲ್ಲ ಹೆದರ್ಕೊಳ್ಳೋದಿಲ್ಲ. ಇನ್ನು ಎಷ್ಟು ದಿವಸ ನಮ್ಮನ್ನ ಹೀಗೆ ಕೂಡ ಹಾಕಿರ್ಬೇಕು ಅಂತಿದ್ಯಾ? ಸಾಯೋವರೆಗೂ. ನೀನಿನ್ನು ಎಷ್ಟು ದಿನ ಬದುಕಿರ್ತೀಯ? ನೀವು ಸತ್ತ ಮೇಲೆ ನಾನ್ ಸಾಯೋದು. ನೀನಿನ್ನು ನಿನ್ನ ಅಡ್ಡದಾರಿನ ಬಿಡ್ಲೇ ಇಲ್ಲ ಅಲ್ಲ? ಹೋಗ್ಲಿ, ನಿನ್ನ ದುಷ್ಟತನದಿಂದ ಏನಾದ್ರೂ ಸಾಧಿಸ್ತೀನಿ ಅಂತ ಹೇಳೋದಿಕ್ಕೆ ನಿನಗೆ ಈ ನಾಯಸ್ ಎಷ್ಟಿದೆ ಅಂತ ಅನ್ಕೊಂಡಿದ್ಯಾ ನೀನು? ನಾನು ಜೀವ ಬಯಕ್ ಹೆದ್ರಿ ನನ್ ಮಕ್ಕಳನ್ನ ಬಿಡು ಅಂತ ಕೇಳ್ತಾ ಇಲ್ಲ. ನಾನ್ ಬೇಕಾದ್ರೆ ಸಾಯೋವರೆಗೂ ಇಲ್ಲೇ ಬಿದ್ದು ಕೊಳೆಯೋದಕ್ಕೆ ಸಿದ್ಧವಾಗಿದ್ದೀನಿ. ಆದ್ರೆ ನನ್ ಮಕ್ಳು ಏನ್ ಮಾಡಿದಾರೆ ನಿನ್ಗೆ? ಹೇಳು, ಏನ್ ಮಾಡಿದ್ದಾರೆ ಅಂತ. ನೋಡು, ನನ್ ಮಾತ್ ಕೇಳು. ನನ್ ಮಕ್ಳನ್ನ ಇಲ್ಲಿ ನಮ್ಮ ಮನೆಗ್ ಕಳ್ಸು ಪ್ಲೀಸ್. ಯಾಕೆ? ಮನೆಗ್ ಹೋಗಿ ಸೈನ್ಯ ಕಟ್ಕೊಂಡ್ ಬರ್ಲಿ ಅಂತನಾ? ಸಾಧ್ಯನೇ ಇಲ್ಲ. ನಿನಗೆ ಇನ್ನೊಂದು ವಿಷಯ ಗೊತ್ತಿದ್ಯಾ? ನಿನ್ ಗಂಡ, ಐ ಆಮ್ ಸಾರಿ, ನಮ್ಮಿಬ್ರ ಗಂಡ ವಿನಯ್ ಈಗ ಡಾಕ್ಟರ್ ಚಕ್ರವರ್ತಿ ಮನೇಲಿಲ್ಲ. ಡಾಕ್ಟರ್ ಚಕ್ರವರ್ತಿನ? ಯಾವ ಡಾಕ್ಟ್ರು, ಯಾವ ಚಕ್ರವರ್ತಿ? ನೀನೇ ಟ್ರೀಟ್ಮೆಂಟ್ಗೆ ಅಂತ ವಿನಯ್ನ ಕಳ್ಸಿದ್ದಲ್ಲ, ಆ ಚಕ್ರವರ್ತಿ. ನಮ್ಮ ಬಾಬು ಹುಡುಗರು ಅವ್ರನ್ನ ಅಲ್ಲಿಂದ ಎತ್ತಾಕೊಂಡು ಹೋಗಿ ಒಂದ್ ಕಡೆ ಸೇಫ್ ಆಗಿದೆ. ನೀವಿಬ್ರು ಮಾಡಿದ ತಪ್ಪೇನು ಗೊತ್ತಾ? ನನಗೆ ಗೊತ್ತಿಲ್ಲದೆ ಟ್ರೀಟ್ಮೆಂಟ್ ತಗೊಂಡಿದ್ದು. ಮೊದಲ್ನಾಗೆ ಇದ್ದಿದ್ರೆ ಸಾಯೋವರೆಗೂ ಬದುಕಿರ್ತಿದ್ರಿ. ನಾನು ನನ್ ಮಕ್ಳು ಜೋರಾಗಿ ಕೂಗ್ಕೊಂಡ್ರೆ ಯಾರಾದ್ರೂ ಬಂದೇ ಬರ್ತಾರೆ ನಮ್ಮನ್ ಕಾಪಾಡೋದಿಕ್ಕೆ. ಆದ್ರೂ ನಾವು ಕೂಗ್ಕೊಳ್ತಾ ಇಲ್ಲ. ಯಾಕೆ ಗೊತ್ತಾ? ನನ್ಗಿನ್ನೂ ಆಸೆ ಇದೆ.
ನಿಮ್ ಚಿಕ್ಕಮ್ಮ ಮನಸ್ ಬದಲಾಯಿಸ್ಕೊಂಡ್ ಹಾಗೆ ನೀನು ಮನಸ್ ಬದಲಾಯಿಸ್ಕೊಳ್ತೀಯ, ನೀನು ಒಳ್ಳೆಯವಳಾಗ್ತೀಯ ಅಂತ. ನಿನ್ ತರ ಸೇಡು ಹಠದ ಹೆಣ್ಣಲ್ಲ ನಾನು. ಮನುಷ್ಯರನ್ನ ಕೊಲ್ಲೋಂತ ಜಾತಿನೂ ಅಲ್ಲ ನಂದು. ಕೊಲ್ತೀನಿ ದುಷ್ಟ ಮನ್ಸುಗಳನ್ನ. ಸಾಯೋವರೆಗೂ ಇಲ್ಲೇ ಕೂಡ ಹಾಕ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಾವು ಸಾಯೋದಕ್ಕೆ ಸಿದ್ಧವಾಗೇ ಇದೀವಿ. ನಾನೊಬ್ಳೇ ಅಲ್ಲ, ನನ್ನ ಮಕ್ಕಳು ಕೂಡ. ಅದಕ್ಕೆ ಅನ್ನ ನೀರು ಏನು ಮುಟ್ಟಿಲ್ಲ. ಹಾಗಾದ್ರೆ ಸಾಯೋದು ಗ್ಯಾರಂಟಿ. ಈ ತಾರ ಬದಲಾಗೋದು ಒಂದೇ, ರಾತ್ರಿ ಸೂರ್ಯ ಕಾಣ್ತಾನೆ ಅಂತ ಕನ್ಸು ಕಾಣೋದು ಒಂದೇ. ಇಲ್ಲಿ ನೀನು ನಿನ್ನ ಮಕ್ಕಳು, ಅಲ್ಲಿ ವಿನಯ್, ಉಳಿದವರು ಮನೆಯಲ್ಲಿ. ಮೇಡಮ್ ಇವ್ರನ್ನ ಬೇಡ, ಇವ್ರ ಸಾವಿಗೆ ನಾಳೆ ಮುಹೂರ್ತ ಇಟ್ಟಿದ್ದೀನಿ. ಅಲ್ಲಿವರೆಗೂ ಇವ್ರು ಇಲ್ಲೇ ಬಿದ್ದಿರ್ಲಿ.